ಉಸಿರೇ ಸವಿಗಾನ ಬೇರು ಜಲ್ಲನೆ ಹೂವಿನ ಮೈ ಬ್ರೋ. ಮಿಸ್ ಬ್ರೋ. ಥ್ಯಾಂಕ್ ಯು ಬ್ರೋ. ಮೈ ಬ್ರೋ. ಚಾನ್ಸ್ ಇಲ್ಲ. ನೋ ವೇ. ನಿಮ್ಮ ಅಣ್ಣಂಗೆ ಮಾತ್ರ ತಗೊಂಡು ಹೋಗ್ತೀನಿ ಅಂತೀಯ, ನಮ್ಮ ಅಣ್ಣಂಗೆ ತಗೊಂಡು ಹೋಗಲ್ಲ ಅಂತೀಯ. ಏನು ನಮ್ಮ ಅಣ್ಣಂಗೆ ಕಂಪ್ಲೇಂಟ್ ಮಾಡ್ತೀನಿ. ನಿಮ್ಮ ಅಣ್ಣನ್ ಕಂಪ್ಲೇಂಟ್ ಮಾಡಿದ್ರು ಬೈತಾರೆ, ಮಾಡದೆ ಇದ್ರು ಬೈತಾರೆ, ಒಟ್ಟಲ್ಲಿ ಬೈತಾನೆ ಇರ್ತಾರೆ. ಹೇಳೋರಂಗೆ ಹೂ ಬಾರ ಆಗತ್ತ. ಹೇಳ್ಕೊ ಹೋಗೇಶೋ. ನಿನ್ನ ಅಚ್ಚೋ ತಲಹಟೆ ಮಾಡದೆ ಸುಮ್ಮನೆ ತಗೊಂಡು ಹೋಗೋ. ಈ ಕೃಷ್ಣ ಒಂದ್ಸಲ ಹೇಳಿದ್ಮೇಲೆ ಮುಗೀತು. ತಕೊಂಡು ಹೋಗಲ್ಲ ಅಂದ್ರೆ ಹೋಗಲ್ಲ. ಕೃಷ್ಣ ಕೃಷ್ಣ ಏ ಕೃಷ್ಣ ಕೃಷ್ಣ ನಮ್ಮ ಅಣ್ಣ ಏನಪ್ಪ. ಅಪ್ಪ ಅಂದ್ರೆ ಎದೆಲಿ ಪ್ರೀತಿ, ನಾಲ್ಗೆಲಿ ಕತ್ತಿ. ಡೋಂಟ್ ಮಿಸ್ಟೇಕ್ ಮೀ ಯಶೋ, ಇದೆಲ್ಲ ಮಾಡ್ತಿರೋದು ನಿನ್ಗೋಸ್ಕರ. ಬರ್ತೀನಿ. ಮಂಜು, ಕೆಲಸ ಇನ್ನೂ ಬೇಕಾದಷ್ಟಿದೆ ಕಣ. ನೀನೇ ಹೀಗೆ ತಲೆ ಕೆಡ್ಸ್ಕೊಂಡು ಕೂತ್ರೆ ಆಗತ್ತೇನೋ? 4 ದಿನದಲ್ಲಿ ಮದುವೆ ಮಾಡ್ಕೊಡ್ಬೇಕಲ್ಲ ಅನ್ನೋ ಯೋಚನೆ, ಪ್ರಾಣ ಕೊಡೋ ತಂಗಿನ ಬೀಳ್ಕೊಡ್ಬೇಕಲ್ಲ ಅನ್ನೋ ನೋವು, ಇವೆರಡರ ಮಧ್ಯೆ ಹೋರಾಟ ಚೆನ್ನಾಗೇ ನಡೀತಿದೆ. ಹೆಣ್ಮಕ್ಳು ಹುಟ್ಟಿದ ದಿನದಿಂದಾನೇ ಅವ್ರನ್ನ ಬೀಳ್ಕೊಡೋ ಅಷ್ಟು ಗಟ್ಟಿತನ ಬೆಳೆಸ್ಕೋಬೇಕು ಮಂಜು. 4 ದಿನದಲ್ಲಿ ನೀನು ಮದುವೆ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದೀಯ ಅಂತ ನನ್ಗೆ ಗೊತ್ತು. ದುಡ್ಡು ಹೊಂದಿಸೋದು ಅಷ್ಟು ಸುಲಭ ಅಲ್ಲ ಅಂತ ನಂಗೆ ಗೊತ್ತು. ಮಂಜು, ಅವಳ ಕತ್ತಲ್ಲಿ ನಮ್ಮ ಶ್ರಮಕ್ಕಿಂತ ಸಂತೋಷದ ಆಭರಣ ಬೆಳಿಬೇಕು ಕಣ. ತಗೋ ಇದನ್ನ, ಇದು ನಿನ್ನ ಖರ್ಚಿಗಾಗತ್ತೆ. ಅಮ್ಮ, ನಿನಗೆ ಅಂತಿರೋದು ಇದೊಂದೇ, ಒಳಗಿಟ್ಕೋ. ಲೋ ಮಂಜು, ನನ್ನ ಆಸ್ತಿ ನೀನು, ನನ್ನ 3 ಜನ ಹೆಣ್ಮಕ್ಳು ಕಣ. ನೀವು ಕೊಡೋ ಸಂತೋಷನ ಈ ನಿರ್ಜೀವ ವಸ್ತು ಕೊಡುತ್ತಾ ಹೇಳು? ಇದು ಆಪತ್ತಿಗೆ ಅಂತಾನೆ ಮಾಡಿಸಿಟ್ಟಿದ್ದು. ಯೋಚನೆ ಮಾಡಬೇಡ, ಮದುವೆ ಖರ್ಚಿಗಾಗತ್ತೆ. ತಗೋ. ಅಮ್ಮ, ಅಣ್ಣ, ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು, ಬನ್ನಿ. ಏನು ಅಣ್ಣ, ಅಕ್ಕನ ಮದ್ವೆಗೆ ತಾಳಿ ಮಾಡಿಸ್ಬೇಕಿತ್ತಲ್ಲ, ಅದ್ರ ಜವಾಬ್ದಾರಿ ನಂದೆ. ಅಣ್ಣ, ಜಾಸ್ತಿ ಯೋಚನೆ ಮಾಡ್ಬೇಡ. ನಾನು ನಿಮ್ಮ ಹತ್ರ ವಿಷಯ ಹೇಳೋದೇ ಮರ್ತು ಬಿಟ್ಟಿದ್ದೆ. 1 ವರ್ಷದಿಂದ ಶಾಂತಿ ಜ್ಯುವೆಲರ್ಸ್ ಅಲ್ಲಿ ಚೀಟಿ ಕಟ್ಟಿದೆ. ಇವಾಗ ಅದನ್ನ ಬಿಡಿಸ್ಕೊಳ್ತೀನಿ. ಅಕ್ಕನ ಮದ್ವೆಗೆ ಗಿಫ್ಟ್ ಕೊಡ್ಬೇಕು ಅಂತ ಪಕ್ಕಾ ಪ್ಲಾನ್ ಮಾಡಿಟ್ಟಿದ್ದೆ. ಗಿಫ್ಟ್ ಆಯ್ತು, ಅಕ್ಕನ ಮದ್ವೆಗೆ ತಾಳಿನೂ ಆಯ್ತು. ಹೆಂಗೆ ನಾವು ಚೀಟಿ ಹಾಕಿದ್ದೆ ರುಕು? ಅಲ್ವೇ, ಚೀಟಿ ಹಾಕೋದಕ್ಕೆ ಅಷ್ಟು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತೆ? ಓದಿನ ಖರ್ಚು, ಮನೆ ಖರ್ಚು ಎಲ್ಲಾನು ಅಣ್ಣನೇ ನೋಡ್ಕೊಳ್ತಾನೆ. ನಮ್ ಖರ್ಚೇನಿದೆ, ನಾನ್ ಮಾಡೋ ಪಾರ್ಟ್ ಟೈಮ್ ಜಾಬ್ಗೆ ಫುಲ್ ಟೈಮ್ ಪೇಮೆಂಟ್ ಕೊಡ್ತಾರಲ್ವಾ, ಅದನ್ನೇ ಚಾಚು ತಪ್ಪದೆ ಚೀಟಿಗೆ ಹಾಕ್ತಿದ್ದೆ. ಇವಾಗ ಉಪಯೋಗಕ್ಕೆ ಬಂತು ನೋಡು. ನೀನೇ ನಮ್ಮ ಮಾಂಗಲ್ಯ ಎಲ್ಲ ಕೊಡ್ತೀನಿ ಅಂತ ಬೀರುಲ್ಲಿ ಭದ್ರವಾಗಿಡು, ಹೋಗು. ದೊಡ್ಡವ್ರು ಹೇಳ್ತಾರೆ, ಸಸಿಯಾಗಿದ್ದಾಗ ಸರಿಯಾಗಿ ನೀರು ಗೊಬ್ಬರ ಹಾಕಿ ಕಳೆ ಕಿತ್ತು ಬೆಳೆಸಿದ್ರೆ ಮರ ಆದ್ಮೇಲೆ ನೆರಳು ಗಾಳಿ ಕೊಡುತ್ತಂತೆ. ನಿನ್ನ ವಿಷಯದಲ್ಲಿ ನಾವು ಗೆದ್ದಿದ್ದೀವಿ ಅನ್ಸುತ್ತೆ ಕಣಮ್ಮ ರುಕ್ಕು. ನನಗೆ ಒಬ್ಬಳೆ ತಾಯಿ ಅಲ್ಲ, ತಾಯಿ ಗುಣ ತುಂಬಿರೋ ನನ್ನ ಈ 3 ಜನ ತಂಗಿಯಂದಿರು ನನ್ನ ತಾಯಿ ಸಮಾನ ಕಣ್ರಮ್ಮ. ನಿಂತಿರೋ ನೀರು ಸೇಫು ಅಂತ ಅದರಲ್ಲೇ ಈಜಾಡ್ಕೊಂಡಿರ್ತೀರೇನ್ರಿ? ಹಳೆ ನೀರು ಹರಿತಾ ಇರಬೇಕು, ಹೊಸ ನೀರು ಬರ್ತಾ ಇರಬೇಕು. ಪ್ರಭು ಅವರೇ,
ನಿಮ್ಮ ಆಕ್ಷೇಪಣೆ ಯಾಕೆ ಅಂತ ಕೇಳ್ಬೋದಾ? ಪಾಚಿ ಕಟ್ಟಿದೆ ನಿಂತಿರೋ ನೀರ್ ಕೆಳಗಡೆ. ಅದನ್ನ ಮುಚ್ಚಿಟ್ಕೊಂಡ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ದಾರೆ. ಅದೇನ್ ಹೇಳ್ಬೇಕಂತಿದ್ದೀರೋ ಸರಿಯಾಗಿ ಹೇಳ್ರಿ ಪ್ರಭು. ಒಂದು ಸಂಘದ ಅಧ್ಯಕ್ಷ ಆಗೋದಕ್ಕೆ ಅಥವಾ ಲೀಡರ್ ಆಗೋದಕ್ಕೆ ಅವನಲ್ಲಿ ಎಂತೆಂತ ಕ್ವಾಲಿಟೀಸ್ ಇರಬೇಕು ಅಂತ ಗೊತ್ತಾ? ಅವನು ಆದರ್ಶ ವ್ಯಕ್ತಿ ಆಗಿರ್ಬೇಕು. ಅವನನ್ನು ನೋಡಿದ್ರೆ ನಮ್ಮಲ್ಲಿ ಗೌರವ ಹುಟ್ಟಬೇಕು. ಆದ್ರೆ ನೀವೆಲ್ಲ ಸೇರಿ ಆಯ್ಕೆ ಮಾಡಕ್ ಹೊರಟಿರುವ ಅಧ್ಯಕ್ಷನ ಮನೆನೇ ಗಬ್ಬು ನಾರ್ತಿದೆ. ಇನ್ನು ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತಾನ ಅವನು. ರೀ ಪ್ರಭು, ಪರ್ಸನಲ್ಲೇ ಬೇರೆ ಪ್ರೊಫೆಷನಲ್ಲೇ ಬೇರೆ ರೀ. ಪರ್ಸನಲ್ ಬದುಕಲ್ಲಿ ನೆಟ್ಟಿಗಿದ್ರೆ ತಾನೇ ಪ್ರೊಫೆಷನಲ್ ಆಗು ನೆಟ್ಟಿಗಿರೋದು ಅಲ್ವೇನ್ರಿ ಅಧ್ಯಕ್ಷರೇ? ಇವರ ಮೊದಲನೇ ಮಗ ಅಪ್ಪ ಹಾಕಿರೋ ಆಲ್ದ ಮರಕ್ಕೆ ಸೋತಾಡ್ತಿರೋ ಮಂಗ. ಇನ್ನೊಬ್ಬ ಯಾವ ಬೀದಿಲಿ ಯಾವ ಬ್ರಾಂಡ್ ಕುಡ್ಕೊಂಡು ವಾಲಾಡ್ತಿರ್ತಾನೋ ಅವನಿಗೆ ಗೊತ್ತಿರಲ್ಲ. ಇನ್ನು ಮೂರನೇ ಭವಿಷ್ಯನೋ ಆ ದೇವ್ರಿಗೆ ಪ್ರೀತಿ. ಇನ್ನು ಅವನ ತಂಗಿ ಗಂಡನ್ನ ಬಿಟ್ಟು ಅಣ್ಣನ ನೆರಳಲ್ಲಿ ತಂಪಾಗಿದ್ದಾಳೆ. ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ಹಾಗೆ ಇಂಥವ್ರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಕ್ ಹೊರಟಿದ್ದೀರಾ. ನೀವು ಯಾರನ್ನು ಬೇಕಾದರೂ ಆಯ್ಕೆ ಮಾಡಬಹುದು, ನಂದೇನು ಅಭ್ಯಂತರ ಇಲ್ಲ.